ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಾಜ್ಯದಾದ್ಯಂತ ನಾಳೆಯಿಂದ ಶಾಲೆಗಳು ಪುನರಾರಂಭ. ಶಿಕ್ಷಣ ಇಲಾಖೆಯಿಂದ ಸಲಹಾ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಲಾಗಿದೆ. ಹೌದು, 2025-26ನೇ ಸಾಲಿನಲ್ಲಿ ಪಿಎಂ ಘೋಷಣ್ ಯೋಜನೆ ಹಾಗೂ ಕ್ಷೀರಭಾಗ್ಯ ಯೋಜನೆಯನ್ನ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲಾ ಪ್ರಾರಂಭೋತ್ಸವದೊಂದಿಗೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದಕ್ಕೆ ಅಗತ್ಯವಾದ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳೋದ್ರ ಬಗ್ಗೆ ಹಾಗೆ ಮುಂದುವರಿಸುವಂತಹ ಕಾರ್ಯಕ್ರಮದ ಬಗ್ಗೆ ಶಿಕ್ಷಣ ಇಲಾಖೆ ಈಗಾಗಲೇ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಮೇಲ್ಕಂಡ ವಿಷಯ ಹಾಗೆ ಉಲ್ಲೇಖಕ್ಕೆ ಸಂಬಂಧಪಟ್ಟ ಹಾಗೆ 2025-26ನೇ ಸಾಲಿನ ಉಲ್ಲೇಖ 3ರ ಆದೇಶದಂತೆ ಶೈಕ್ಷಣಿಕ ಶಾಲೆಯ ಚಟುವಟಿಕೆಗಳು ಆರಂಭ ಆಗ್ತಾ ಇದೆ. ದಿನಾಂಕ 29/5/2025 ಅಂದರೆ ನಾಳೆಯಿಂದ ಶಾಲೆಗಳು ಆರಂಭ ಆಗ್ತಾ ಇದೆ. ಹಾಗಾಗಿ ಸಿಹಿಯನ್ನ ಹಂಚುವ ಜೊತೆಗೆ ಬಿಸಿಯೂಟ ಕಾರ್ಯಕ್ರಮವನ್ನು ಕೈಗೊಳ್ಳುವಂತೆ ಸಂಬಂಧಿತ ಶಾಲೆಗಳ ಮುಖ್ಯಸ್ಥರಿಗೆ, ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರಿಗೆ ಈಗಾಗಲೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸೂಚನೆ ಹೊರಡಿಸಲಾಗಿದೆ. ಇನ್ನು ಶಾಲಾ ಹಂತದಲ್ಲಿ ಪೂರ್ವ ಸಿದ್ಧತೆಯ ನಿರ್ವಹಣೆಯಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಹೇಗಿರಬೇಕು ಅನ್ನೋದು ಕೂಡ ಈ ಸೂಚನೆಯಲ್ಲಿರುವಂಥದ್ದು. ಮುಖ್ಯ ಶಿಕ್ಷಕರು ಏಪ್ರಿಲ್-ಮೇ 2025ರ ಬೇಸಿಗೆ ರಜೆಯ ಅವಧಿಯಲ್ಲಿ ಶಾಲೆಗಳಲ್ಲಿ ಉಳಿಕೆ ಇರುವಂತಹ ಆಹಾರ ಧಾನ್ಯಗಳಾದ ಅಕ್ಕಿ, ಗೋಧಿ, ತೊಗರಿ ಬೆಳೆಯನ್ನ ಬಿಸಿಲಿನಲ್ಲಿ ಒಣಹಾಕಿ ಸ್ವಚ್ಛಗೊಳಿಸಿ ಬಳಸಬೇಕು. ಹಾಗೂ ಇತರೆ ಆಹಾರ ಪದಾರ್ಥಗಳು ಬಳಕೆಯಾಗಿದ್ದಲ್ಲಿ ಪರಿಶೀಲನೆಯನ್ನ ಮಾಡಿಕೊಂಡು ಉತ್ತಮವಾದಂತಹ ಸಂದರ್ಭದಲ್ಲಿ ಮಾತ್ರ ಅದನ್ನ ಬಳಕೆ ಮಾಡಿಕೊಳ್ಬೇಕು. ಶಾಲೆಗಳಲ್ಲಿ ದಾಸ್ತಾನು ಇರುವಂತಹ ಆಹಾರ ಪದಾರ್ಥಗಳನ್ನ FIFO ಮತ್ತು FEFO ಪದ್ಧತಿಗಳನ್ನು ಬಳಸಬೇಕಾಗಿರುವಂಥದ್ದು. ಅವಧಿ ಮುಗಿದ ಪದಾರ್ಥಗಳನ್ನು ಬಿಸಿಯೂಟ ತಯಾರಿಕೆಯಲ್ಲಿ ಬಳಸುವ ಹಾಗೆ ಇಲ್ಲ. ಆಹಾರ ಪದಾರ್ಥಗಳ ಪ್ಯಾಕೆಟ್ ಹಾಗೂ ಮೂಟೆಗಳ ಮೇಲೆ ಯಾವ ದಿನಾಂಕದಂದು ಆಹಾರ ಪದಾರ್ಥಗಳನ್ನು ದಾಸ್ತಾನು ಮಾಡಲಾಗಿದೆ ಅನ್ನುವಂಥ ಮಾಹಿತಿಗೆ ಅನುಗುಣವಾಗಿ ದಿನಾಂಕವನ್ನು ನಮೂದಿಸಬೇಕು. ಇದರಂತೆ ಪರಿಶೀಲಿಸಿ ಅವಧಿ ಇರುವಂತಹ ಪದಾರ್ಥಗಳನ್ನು ಮಾತ್ರ ಬಳಸಬೇಕು ಅನ್ನುವಂಥ ಸೂಚನೆ ಕೂಡ ಕೊಡಲಾಗಿದೆ. ಕಳಪೆಯಾದ, ಹುಳತಿಂದ ಗುಣಮಟ್ಟ ಹಾಳಾಗಿರುವಂಥ, ಕೊಳೆತಿರುವಂಥ ಆಹಾರ ಧಾನ್ಯಗಳು, ಆಹಾರ ಪದಾರ್ಥಗಳನ್ನು ದಾಸ್ತಾನಿನಿಂದ ಬೇರ್ಪಾಡು ಮಾಡಿ ಹೊರ ಹಾಕಬೇಕು. ಬಿಸಿಯೂಟಕ್ಕೆ ಅದನ್ನು ಬಳಸದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಡಲಾಗಿದೆ. ಜೊತೆಗೆ ಅಗ್ನಿನಂದಕ ಅಂದರೆ ಏನು ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಹೇಳ್ತೀವಿ, ಬಳಕೆಯ ವಾಯ್ದೆಯ ಅವಧಿಯನ್ನು ಪರಿಶೀಲನೆ ಮಾಡಬೇಕು. ಒಂದು ವೇಳೆ ಅದೇನಾದರೂ ಮುಗಿದಿದ್ರೆ ರೀಫಿಲ್ಲಿಂಗ್ ಮಾಡಿಸಿ ಮತ್ತೆ ಅದನ್ನು ನಮೂದಿಸಿ ಸುಸ್ಥಿತಿಯಲ್ಲಿ ಇರುವಂತಹ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಾಕಷ್ಟು ಮಾರ್ಗಸೂಚಿಗಳನ್ನು ಕೊಡಲಾಗಿದೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.